ಓ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾಂ ಮೃತ್ಯೋರ್ಮುಕ್ಷೀಯಮಾಮೃತಾಂ. ನಮಸ್ತೆ, ಎಲ್ರಿಗೂ ಮಹಾಶಿವರಾತ್ರಿಯ ಶುಭಾಶಯಗಳು. ಮಹಾಶಿವರಾತ್ರಿ ಅಂದರೆ ನಾವು ವಿಂಟರಿಂದ ಸಮ್ಮರ್ಗೆ ಹೋಗ್ತಕ್ಕಂಥ ಒಂದು ಟ್ರಾನ್ಸಿಷನ್ ಪೀರಿಯಡ್. ಈ ಮಹಾಶಿವರಾತ್ರಿ ದಿನ ಸನ್ನು ಮತ್ತು ಮೂನು ಯಾವ ರೀತಿ ಅಲೈನ್ ಆಗಿರ್ತದೆ ಅಂದರೆ ಅದು ನಮ್ಮ ವಾತವನ್ನು ಬ್ಯಾಲೆನ್ಸ್ ಆಗಿ ಇಡ್ಲಿಕ್ಕೆ ಸಹಾಯ ಮಾಡುತ್ತೆ. ಯೂಶ್ವಲಿ ನಾವು ಮಹಾಶಿವರಾತ್ರಿ ದಿನ ಉಪವಾಸವನ್ನ ಮಾಡ್ತೀವಿ. ಉಪವಾಸ ಅಂದರೆ ಉಪಹಾರವನ್ನ ಸೇವನೆ ಮಾಡಿಬಿಟ್ಟು ಮಾಡಬೇಕಾ? ಇಲ್ಲ. ಉಪವಾಸ ಅಂದರೆ ಅಟ್ಲೀಸ್ಟ್ 16 hours ಗ್ಯಾಪಲ್ಲಿ ನಾವು ಉಪವಾಸವನ್ನ ಮಾಡಬೇಕು. ನೀರನ್ನು ಸೇವನೆ ಮಾಡಿಬಿಟ್ಟು ಉಪವಾಸ ಮಾಡಬೇಕು. ಅಥವಾ ನಮಗೆ ಆಗಲ್ಲ ಅಂತ ಇರೋರು ಕೆಲವೊಂದು ಹಣ್ಣುಗಳನ್ನು ಸೇವನೆ ಮಾಡಿಬಿಟ್ಟು ಉಪವಾಸವನ್ನ ಮಾಡಬಹುದು. ಈ ರೀತಿ ಮಾಡಿದಾಗ ನಮ್ಮ ಸೆಲ್ಸ್ ಅಲ್ಲಿ ಇರ್ತಕ್ಕಂಥ ಕಲ್ಮಶಗಳನ್ನು ಎಕ್ಸ್ಕ್ರೀಟ್ ಔಟ್ ಮಾಡಲಿಕ್ಕೆ ನಮಗೆ ಸಹಾಯ ಆಗತ್ತೆ. ಇದರಿಂದ ನಮ್ಮ ಬಾಡಿ ಡಿಟಾಕ್ಸ್ ಆಗತ್ತೆ. ಇನ್ನು ನಾವು ಮಹಾಶಿವರಾತ್ರಿ ದಿನ ಜಾಗರಣೆಯನ್ನ ಮಾಡ್ತೀವಿ. ಅದರ ಹಿಂದಿನ ರಹಸ್ಯ ಏನು? ಜಾಗರಣೆಯನ್ನ ಮಾಡೋದ್ರಿಂದ ನಮಗೆಲ್ಲ ಗೊತ್ತಿದೆ, ಮೂನು ಮತ್ತೆ ಸನ್ನು ಆ ರೀತಿ ಅಲೈನ್ ಆಗಿರೋದ್ರಿಂದ ವಾತವನ್ನ ನಾವು ಬ್ಯಾಲೆನ್ಸ್ ಆಗಿ ಇಡಬಹುದು. ಅಂದ್ರೆ ನಮ್ಮ 5 ಪ್ರಾಣವಾಯುಗಳನ್ನ ಬ್ಯಾಲೆನ್ಸ್ ಆಗಿಡ್ಲಿಕ್ಕೆ ಸಹಾಯ ಮಾಡುತ್ತೆ. ಅಂದ್ರೆ ನಮ್ಮ ಪ್ರಾಣವಾಯು ಅಪಾನ, ವ್ಯಾನ, ಸಮಾನ ಮತ್ತು ಉಡಾನ. ನಮ್ಮ ಬಾಡಿ ಭೂಮಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇದ್ದಾಗ ಮಾತ್ರ ನಾವು ನಮ್ಮ ವಾತವನ್ನ ಬ್ಯಾಲೆನ್ಸ್ ಆಗಿಡ್ಲಿಕ್ಕೆ ಸಹಾಯ ಆಗತ್ತೆ. ಆದ್ರಿಂದ ನಾವು ಆ ದಿನ ಜಾಗರಣೆಯನ್ನ ಮಾಡ್ತೀವಿ. ನಾವು ದಿನದ ಮೊದಲನೆಯ ಭಾಗವನ್ನ ಉಪವಾಸ ಮಾಡಿ ಕಳೆಯೋದ್ರಿಂದ ನಮ್ಮ ಬಾಡಿಯನ್ನ ಡಿಟಾಕ್ಸ್ ಮಾಡ್ತೀವಿ. ಯಾವಾಗ ನಮ್ಮ ಬಾಡಿ ಡಿಟಾಕ್ಸ್ ಆಗತ್ತೋ ಆವಾಗ ನಮ್ಮ ಬಾಡಿಯಲ್ಲಿರ್ತಕ್ಕಂಥ ವಾತ ಅಂದ್ರೆ ನಮ್ಮ ಪ್ರಾಣವಾಯುಗಳನ್ನ ಬ್ಯಾಲೆನ್ಸ್ ಆಗಿರ್ಲಿಕ್ಕೆ ಸಹಾಯ ಆಗತ್ತೆ. ನಮ್ಗೆ ಯೂಶ್ವಲಿ ನಾವು ನೋಡಿರ್ತೀವಿ, ಈ ಶಿವರಾತ್ರಿಯ ಸಮಯದಲ್ಲಿ ಜಾಯಿಂಟ್ ಪೇನ್ ಆಗಿರಬಹುದು, ಸ್ಕಿನ್ ಪ್ರಾಬ್ಲಮ್ ಆಗಿರಬಹುದು, ಲಂಗ್ಸ್ ಇನ್ಫೆಕ್ಷನ್, ರೆಸ್ಪಿರೇಟರಿ ಪ್ರಾಬ್ಲಮ್ ತುಂಬಾ ಹೆಚ್ಚಾಗಿ ಕಂಡು ಬರುತ್ತೆ. ಇದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಬಾಡಿಯಲ್ಲಿ ವಾತ ಇಂಬ್ಯಾಲೆನ್ಸ್ ಆಗಿರೋದು. ಅದಕ್ಕಾಗಿ ನಾವು ಈ ದಿನ ಮಹಾಶಿವರಾತ್ರಿ ದಿನ ಜಾಗರಣೆ ಮಾಡಿ ವಾತವನ್ನ ಬ್ಯಾಲೆನ್ಸ್ ಮಾಡ್ಕೊತೀವಿ. ಇನ್ನು ನಾವು ಶಿವನಿಗೆ ಬಿಲ್ವ ಪತ್ರೆಯನ್ನ ಸಮರ್ಪಣೆ ಮಾಡ್ತೀವಿ. ಬಿಲ್ವ ಪತ್ರೆ ಅನ್ನೋದು ಒಂದು ಮೆಡಿಸಿನಲ್ ಪ್ಲಾಂಟ್. ಅದರ ಅರೋಮಾವನ್ನ ನಾವು ಇನ್ಹೇಲ್ ಮಾಡಿದಾಗ ನಮ್ಮ ಲಂಗ್ ಇನ್ಫೆಕ್ಷನ್ ಇರ್ಬೋದು ಅಥವಾ ರೆಸ್ಪಿರೇಟರಿ ಪ್ರಾಬ್ಲಮ್ ಅನ್ನ ಗುಣ ಮಾಡಲಿಕ್ಕೆ ನಮಗೆ ಸಹಾಯ ಮಾಡುತ್ತೆ. ಇನ್ನು ಶಿವ ಅಂದ್ರೆ ರಿಪ್ರೆಸೆಂಟ್ ಕಾಸ್ಮಿಕ್ ಎನರ್ಜಿ. ಆ ದಿನ ನಾವು ಮಂತ್ರೋಚ್ಚಾರಣೆಯನ್ನ ಮಾಡ್ತೀವಿ, ಓಂ ನಮಃ ಶಿವಾಯ ಅಂತ ಹೇಳ್ತೀವಿ. ಆ ರೀತಿ ಮಾಡಿದಾಗ ಶಿವನಲ್ಲಿರ್ತಕ್ಕಂಥ ಎಲ್ಲ ಕಾಸ್ಮಿಕ್ ಎನರ್ಜಿಯನ್ನ ನಮ್ಮ ಬಾಡಿ ಅಬ್ಸಾರ್ವ್ ಮಾಡ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತೆ. ನಮ್ಮ ಹಿರಿಕರು ಎಷ್ಟು ಸೈನ್ಸ್ ಅನ್ನ ಬಲ್ಲವರಾಗಿದ್ರಲ್ವಾ? ಇದನ್ನ ಕೇಳಿದ್ರೆ ಎಷ್ಟು ಆಶ್ಚರ್ಯ ಆಗತ್ತೆ. ಈ ರೀತಿಯ ಪದ್ಧತಿಗಳನ್ನ ನಮ್ಗೆ ಬಳವಳೆಯಾಗಿ ಕೊಟ್ಟು ನಮ್ಮ ಆರೋಗ್ಯವನ್ನ ಸುಧಾರಣೆ ಮಾಡಲಿಕ್ಕೆ ನಮ್ಗೆ ಸಹಾಯ ಮಾಡಿದ್ದಾರೆ. ನಾವೆಲ್ಲರೂ ಈ ದಿನ ಮಹಾಶಿವರಾತ್ರಿಯ ದಿನ ಶಿವನ ಆರಾಧನೆಯನ್ನ ಮಾಡಿ ಅವನ ಕೃಪಾಶೀರ್ವಾದವನ್ನ ಪಡೆಯೋಣ. ಸರ್ವೇ ಸಂತು ನಿರಾಮಯ.